ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಶಿವ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನಾವಿವತ್ತು ಚಳ್ಳಕೆರೆಯಿಂದ ಗಿರ್ರಮ್ಮನಹಳ್ಳಿಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಿದ್ದೀವಪ್ಪ ಅಂದರೆ ಅಲ್ಲಿ ಮದುವೆ ಇದೆ ನಮ್ಮ ಅವ್ರದ್ದು. ಹಾಗಾಗಿ ಅಮ್ಮ ಇದೆಯಲ್ಲ ಅವ್ರ ಅಣ್ಣನ ಮಕ್ಕಳದು. ಇನ್ನೇನು ರೀಚ್ ಆದ್ವಿ ಗಿರ್ರಮ್ಮನಹಳ್ಳಿಗೆ. ಯಾವತ್ತೂ ಬಂದಿದ್ದಿಲ್ಲ ಗಿರ್ರಮ್ಮನಹಳ್ಳಿಗೆ. ಇವತ್ತು ಬಂದು ದೇವಸ್ಥಾನ ಹತ್ರ ಇದೆ ಮದುವೆ ಆಗಿದ್ದು ಮುಹೂರ್ತ. ಶಿವನ ದೇವಸ್ಥಾನ ಇದು. ನಾವು ಹೋಗೋಷ್ಟೊತ್ತಿಗೆ ಅಲ್ಲೇ ನಮ್ಮ ದೊಡ್ಡಪ್ಪ ಎಲ್ಲರೂ ಬಂದಿದ್ದರು. ನೈಟ್ ಹೊತ್ತೇ ಅಲ್ಲೇ ಸ್ವಲ್ಪ ಜನ ನೆಟ್ಟಿಯಿಂದನೂ ಮಾದನಹಳ್ಳಿ ಅಂದರೆ ಹೊನ್ನಳ್ಳಿ ಹತ್ರ ಮಾದನಹಳ್ಳಿ, ಅಲ್ಲಿಂದನೂ ಆವಾಗಲೇ ನೈಟ್ ಹೊತ್ತೆ ಎಲ್ಲ ಬಂದು ಸ್ಟೇ ಆಗಿದ್ದರು ಅಲ್ಲಿ. ನಾವು ಬೆಳಗ್ಗೆ ಹೋಗಿದ್ವಿ ಅಷ್ಟೇ. ಇನ್ನೇನು ಎಲ್ಲರೂ ಬಂದಿದ್ರಂತ ಮಾತಾಡಿಸ್ಕೊಂಡು ದೇವಸ್ಥಾನದೊಳಗೆ ಇನ್ನೇನು ಎಂಟ್ರಿ ಕೊಟ್ವಿ. ಶಿವನ ದೇವಸ್ಥಾನ. ನನಗೆ ಶಿವ ಅಂದರೆ ತುಂಬಾ ಇಷ್ಟ, ಹೇಳ್ಬೇಕಾ. ಇನ್ನು ಹೋದ ತಕ್ಷಣವೇ ದೇವಸ್ಥಾನದೊಳಗೆ ಹೋಗಿ ಕೈ ಮುಗಿದು ನಂತರ ಸ್ವಲ್ಪ ಹೊತ್ತು ಕುಂತ್ಕೊಂಡಿದ್ದು ಈ ಕಡೆ ಬಂದು ಸ್ವಲ್ಪ ನನ್ನ ಚಿಕ್ಕ ಮಗನ ಆಟ ಆಡಿಸ್ತಾ ಇದ್ದೆ. ನೈಟ್ ಹೊತ್ತು ಬರೋದಂತ ಅಂದ್ಕೊಂಡಿದ್ವಿ ನಾವು. ನನ್ನ ಚಿಕ್ಕ ಮಗನಿಗೆ ಯಾಕೋ ಸ್ವಲ್ಪ ಜ್ವರ ಬಂದುಬಿಟ್ಟಿದ್ವು, ಹಾಗಾಗಿ ಹೋಗೋಕ್ಕಾಗಲ್ಲ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ. ಇನ್ನೇನು ಸಿರಪ್ ಇತ್ತು ಜ್ವರದ್ದು, ಅದನ್ನು ಹಾಕಿದ್ದೆ. ಬೆಳಗ್ಗೆ ಸ್ವಲ್ಪ ಆರಾಮಾಗಿದ್ದ, ಹಾಗಾಗಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ, ಇಲ್ಲೇ ಹತ್ರ ಇದೆಯಲ್ವ, ಹೋಗದಿದ್ರೆ ಬೇಜಾರಾಗ್ತಾರೇನೋ ಅಂತ ಅಂದ್ಕೊಂಡು ಹೊರಟ್ವಿ. ಇನ್ನೇನು ದಾರಿ ಮುಹೂರ್ತಕ್ಕೆಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಎಲ್ಲ ಹಿರಿಯರೆಲ್ಲ ಕುಂತ್ಕೊಂಡು ಇಳೆ ಹೊಡೆಯೋ ಶಾಸ್ತ್ರ ಅಂತ ಅಂತಾರಲ್ಲ, ಅದನ್ನೆಲ್ಲ ಮಾತಾಡ್ತಾಯಿದ್ರು ಕುಂತ್ಕೊಂಡು. ಅದಕ್ಕೆ ಸ್ವಲ್ಪ ನಾನೆಲ್ಲ ವೀಡಿಯೋ ಮಾಡ್ಕೊತಾ ಇದ್ದೆ. ಈ ಥರ ಎಲ್ಲ ಮೆಮೊರಿಯಾಗಿರುತ್ತೆ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ರೆ ಅಂಥೇಳಿ ಇನ್ನೇನೆಲ್ಲ ಮಾತಾಡಿ ಇಳೆ ಹೊಡಿತಾ ಇದ್ರು. ಮದುವೆ ಅಂದರೆ ಸುಮ್ಮನೆ ಮಾತಲ್ಲ, ಎಲ್ಲ ದೊಡ್ಡವರು ಈ ಥರ ಕುಂತ್ಕೊಂಡು ಮಾತಾಡಿಕೊಂಡು ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದರೆ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತಲ್ವ. ಇನ್ನೇನು ಮುಹೂರ್ತಕ್ಕೆ ಟೈಮ್ ಆಯಿತು ಅಂಥೇಳಿ, ಅಂದರೆ 2 ಮದುವೆ ಅಲ್ಲ, ಜೋಡಿ ಮದುವೆ ಎಲ್ಲ ಒಂದೇ ಸಲನೇ ಮುಹೂರ್ತ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿ ಚಿಕ್ಕವ್ರದ್ದು ಫಸ್ಟ್ನೇ ಮುಹೂರ್ತ ಇತ್ತು. ಅವರದ್ದು ಆದ ತಕ್ಷಣವೇ ನೆಕ್ಸ್ಟು ದೊಡ್ಡವನೊಂದು ಇದ್ದಿದ್ದು ಮುಹೂರ್ತದ್ದು. ಹಾಗೆ ಚಿಕ್ಕವನೊಂದು ಸ್ವಲ್ಪ 8:30 9:30 ಅಷ್ಟೊತ್ತಿಗೆ ಮುಹೂರ್ತ ಆಗಿಬಿಡ್ತು. ನೆಕ್ಸ್ಟು 10:30 10:45 ಆಗಿತ್ತು. ಎಕ್ಸಾಕ್ಟ್ಲಿ ಮರ್ತೋಗಿಬಿಟ್ಟೆ. ಹಾಗಾಗಿ ಇನ್ನೇನು ಮುಹೂರ್ತ ಆದ ತಕ್ಷಣವೇ ಹಾಲು ತುಪ್ಪ ಬಿಡ್ತಿದ್ವಿ ನಮ್ಮ ಮಾವ, ಅಕ್ಕ, ಹಾಗೆ ನಾನು. ಚೆನ್ನಾಗಿತ್ತು. ಎಲ್ಲರ ಹತ್ರ ಮಾತಾಡಿಕೊಂಡು, ಮಾವರ ಹತ್ರ, ಹಾಗೆ ಅಕ್ಕ, ದೊಡ್ಡಮ್ಮ ಎಲ್ಲರ ಹತ್ರ ಮಾತಾಡಿಕೊಂಡು, ನನ್ನ ತಮ್ಮ ನನ್ನ ಹತ್ರ ಕಾಲು ಎಳ್ಕೊಂಡು ಚೆನ್ನಾಗಿ ಖುಷಿಯಾಗಿ ಇದ್ದು ಬಂದ್ವಿ. ಹಾಗೆ ಇಲ್ಲಿ ಬಿಲ್ಪತ್ರೆ ಮರ ಇತ್ತು. ನೋಡಿದ ತಕ್ಷಣ ನನಗೆ ಅಮ್ಮ ಸ್ವಲ್ಪ ಬೇಕು ಕಣಮ್ಮ, ಮನೆಗೆ ತಗೊಂಡೋಗೋಣ ಅಂತ ಅಂದೆ. ನಾನು ಕಿತ್ಕೊಳ್ಳೋಣ ಅಂತ ಮಾಡಿದ್ದೆ, ಯಾರನ್ನ ಏನೋ ಅಂತಾರೇನೋ ಅಲ್ಲಿ ದೇವಸ್ಥಾನದ ಹತ್ರ ಅಂತೇಳಿ ಅದಕ್ಕೆ ನಾನು ಮುಟ್ಟಕ್ಕೆ ಹೋಗಲಿಲ್ಲ. ಅಮ್ಮಗೆ ಹೇಳಿದೆ, ಅಮ್ಮ ಹರ್ಕೊಂಡು ಕವರಲ್ಲಿ ಇಟ್ಕೊಂಡು ಇನ್ನೇನು ದೊಡ್ಡವಣ್ಣನ ಮುಹೂರ್ತ ಆದ ತಕ್ಷಣವೇ ಅವರಿಗೆ ವಿಶ್ ಮಾಡಿ ನಂತರ ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಂತ್ಕೊಂಡಿದ್ವಿ. ನಾವು ಇವಾಗ ಊರಿಗೆ ಹೊರಟಿದ್ವಿ. ನಮ್ಮಮ್ಮ ನೋಡು ಏನು ಆರಾಮಾಗಿ ಕೂತಿದ್ದಾಳೆ, ಎಲ್ಲರಿಕೆ ಹಾಕ್ಕೊಂಡು. ಎಲ್ಲಿಗೆ ನಾವು ಹೋಗಮ್ಮ, ನೀನು ನಾವು ಹೋಗ್ತೀವಿ.